ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಹೇಗ್ರಿ ನಾವು ಹೋಯ್ತೇವ್ರಿ ಮತ್ತೆ ಅಲ್ಲಿ ಎಷ್ಟು ಮಂದಿ ನಿಂತಾರೆ ಬೇಕಿಲ್ಲ ಹಾಂ ಹೋಯ್ತೇವ್ರಿ ಬನ್ನಿ ಬಾ ಆಯ್ತು ತರ್ತೇನೆ ತೋಯ್ ಸದ್ಯ
ನಮಸ್ಕಾರ ವೀಕ್ಷಕರೇ, ನಾನು ಯೂಸುಫ್ ನೇವಾರ್. ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನಿಂದ ಏನು ಬೆಂಜಿಲ್ಬಾವಿ ಗ್ರಾಮದಿಂದ ಸುಮಾರು ರೈತರು ಒಂದು ಕುಟುಂಬ ಇವತ್ತು ವಿಜಯಪುರದ SP ಆಫೀಸ್ ಬಳಿ ಕಾಯ್ತಾ ಕುಂತಿತ್ತು. ಕಾರಣ ಇಷ್ಟೇ, ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ. ಆ ಅನ್ಯಾಯ ಏನು? ಮುದ್ದೇಬಿಹಾಳ ತಾಲೂಕಿನ ಏನು ನಾಡಗೌಡರ ಒಂದು ದುರಾಡಳಿತ ನಮ್ಮ ಮೇಲೆ ಆಗ್ತಾ ಇದೆ, ಅವರ ದಬ್ಬಾಳಿಕೆ ನಮ್ಮ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಇವತ್ತು ವಿಜಯಪುರಕ್ಕೆ ಬಂದಿದ್ದಾರೆ. ಬನ್ನಿ ಅವರಿಗೆ ಕೇಳೋಣ ನೇರವಾಗಿ, ಯಾವ ರೀತಿ ಅವರಿಗೆ ಏನು ಅವರ ಮೇಲೆ ಅನ್ಯಾಯ ಆಗಿದೆ ಅಂತಕ್ಕಂಥ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದನಗೌಡ ಪಾಟೀಲ್ ಅಂತ ಕಚನೂರು ಸರ್, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕ್ ರೀ. ನಮ್ಮಲ್ಲಿ ಬಿಂಜಲ್ಬಾಯಿ 3 ಎಕರೆ 39 ಗುಂಟೆ ನಮ್ಮ ಹೊಲ ಐತ್ರಿ. ನಮ್ಮ ಹೆಣ್ಮಕ್ಳು ತಂದಿರಿ ಪರತಗೋಡ ಅಂತೇಳಿ. ಅವರು ಅದ್ರಾಗ 3 ಎಕರೆ 39 ಗುಂಟೆ ಹೊಲದಲ್ಲಿ ರೀ ನಾಡಗೌಡ, ಅಲ್ಲಿ ಬಿಂಜಲ್ಬಾಯಿ ನಾಡಗೌಡರು 30 ಗುಂಟೆ ಹೊಲ ನಮ್ಮ ಮಾರ್ಯಾರ. ನಾವು ಇವತ್ತು ಕೊಡ್ಲಕ್ಕೆ ತಯಾರಿದೀವಿ ರೀ. ನೋಡಿರಿ ನಾಡಗೌಡರು, ನಿಮ್ಮ ಎಲ್ಲಿ 30 ಗುಂಟೆ ತೊಗೊಂಬಿಡ್ರಿ ನೀವು, ನಮ್ಮ ಮಾವರು ಹೇಳೇ ಸತ್ತಾರೆ 30 ಗುಂಟೆ ನಾಡಗೌಡರು ಕೊಟ್ಟಿರಿ ಅಂತ. ಪೇಪರ್ದಾಗ ಐತಿ, ಪೇಪರ್ ನಿಮ್ದು ಎಲ್ಲಿ ಕರ್ದಿ ಪೇಪರ್ ಅದ, ನಿಮ್ದು ಎಲ್ಲ ತೊಗೊಂಬಿಡ್ರಿ, ಸುಮ್ಮನೆ ಅದಕ್ಕೆ ಉಳಿದು ತೊಂದರೆ ಕೊಡ್ತೀವಿ ಅಂತಂದು. ಅವ್ರು ನಾಡಗೌಡ್ರು ಏನು ಉದ್ದೇಶ ಅದ ರೀ, ರುದ್ರಗೌಡನು ಇಲ್ಲಿ ನಮ್ಮ ಮಾವರಲ್ದಾಗಲಿಂದ 50 ವರ್ಷ ಗಟ್ಟಲೆ ದಾರಿ ಅದ ರೀ. ರುದ್ರಗೌಡ ಹೊಲಕ್ಕೆ ರುದ್ರಗೌಡ ಮುತ್ಯ ನಮ್ಮ ಮಾವರು ಅಣ್ಣತಮ್ಮರು ಪಟ್ಟಿ ನಡೋದು ದಾರಿ ಅದ. ರುದ್ರಗೌಡ ಅಂಗನವಾಡಿ ಕಟ್ಸ್ಯಾನ ಅಲ್ಲಿ. ಅಲ್ಲಿಂದ ಅಂಗನವಾಡಿ ಜಾಗ ಕೊಟ್ಟಾರ ಸರ್ಕಾರದಾಗ ಕಟ್ಸ್ಯಾರ. ಅಲ್ಲಿಂದ ರುದ್ರಗೌಡ ಮನೆ ಐತ್ರಿ. ಆ ರಸ್ತಕ್ಕೆ ರುದ್ರಗೌಡ BJP ಅಂತ ರೀ, ನಾಡಗೌಡ ಕಾಂಗ್ರೆಸ್ ಅಂತ. ಅವ್ರು ಉದ್ದೇಶ ಇಟ್ಕೊಂಡು ಕೇಸಿ ನಮ್ಮಲ್ಲ ಕಲ್ಸುರಿಯಾನ, ಅವ್ನು ದಾರಿ ಬಂದ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ನಮ್ಮಲ್ಲ ಕಲ್ಸುರಿಯಾನ. BJP ಕಾಂಗ್ರೆಸ್ ನಡಬರ್ಕ ನೀವು ಮುದ್ದೆ ನಾವು ಮುದ್ದೆ ಹಾಕತ್ತೀವಿ. ಇದು ವಿಚಾರ ಮಾಡ್ತಕ್ಕಂಥದ್ದು. ರಾಜಕಾರಣದ ಮಧ್ಯೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸರ್, ಏನು ಆ್ಯಕ್ಚುಲಿ ಇನ್ನೊಂದು ಏನಾಗಿದೆ ಸರ್? ನಮ್ಮದು ನಮ್ಮ ಮುತ್ತಿನ ಹೊಲದಿಂದ ನಮ್ಮ ಹೊಲದ ದಾರಿ ಐತ್ರಿ. ಆ ಹೊಲದ ಮಾಲಕರು ನಾಡಗೌಡರು 30 ಗುಂಟೆ ಇನ್ನು ಎಲ್ಲಿ ಕೊಟ್ಟಲ್ಲಿ ಕೊಡ್ತೇವೆ ಅಂದ್ರೂ ಸಹಿತ ಇಲ್ಲಿ ನಮ್ಮ ಮನೆ ಮ್ಯಾಗ ಬಂದು ನಮ್ಮ ಮನೆ ನಮಗೆಲ್ಲ ಒಂದು 3 ತಿಂಗಳು ಹೊತ್ತಾಯ್ತು ಸರ್. ದಿನ ಟಾರ್ಚರ್ ಕೊಡ್ತಾರೆ ಸರ್, ದಿನ ಟಾರ್ಚರ್. ಅಂದ್ರೆ ಮಂದಿ ಊರಾಗ ಒಂದು 8 ಮಂದಿ ಕರ್ಕೊಳ್ಳೋದು, ಅವ್ರಿಗೆ ಬೇಯಿಸೋದು, ರಾತ್ರಿ ಕುಡಿದು ಓಡಾಡ್ಸೋದು. ಹ್ಞೂ ರೀ, ಅಲ್ಲಿ ನನ್ನ ದಾರಿ ಬಂದ್ ಮಾಡಿ ಟಾರ್ಚರ್ ಕೊಡತ್ತಾರೆ. ದಾರಿ ಸರ್ ನಮ್ಮ ಹೊಲದ ನಮ್ಮ ದೊಡ್ಡ ಮುತ್ತಿನ ಹೊಲದಿಂದ ನಮ್ಮ ಹೊಲದ ದಾರಿ ಐತ್ರಿ. ಆ ದಾರಿ ಬಂದ್ ಮಾಡ್ಯಾರ. ಯಾವ ಡಿಪಾರ್ಟ್ಮೆಂಟ್ಗೆ ಅವರು ಒಟ್ಟು ಹೇಳೋರು, ತಹಸೀಲ್ದಾರ್ ಬಲ್ಲಿ ಹೋಗ್ಯಾವ್ರಿ, DC ಬಲ್ಲಿ ಹೋಗ್ಯಾವು. ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡ್ಬೇಕಲ್ಲ. ಪೊಲೀಸರಿಗೆ ಹೇಳಿವ್ ಸರ್, ಹೇಳಿ ಸ್ವಲ್ಪ ನಮ್ಮ ರೆಸ್ಪಾನ್ಸ್ ಮಾಡವಲ್ರಿ. ಹೋಗೋ ಎಲ್ಲಿ ಗೊತ್ತಿ ಹೋಗು ಸರ, ಕೋರ್ಟ್ನಾಗ ಮನೆ ಐತಿ, ಅವ್ರು ಮನೆ ಮಾಡ್ಯಾರ ಕೋರ್ಟ್ನಾಗ, ಹಿಂಗೆ ಮಾಡಕತ್ತಾರಂದ್ರೆ ಇದಿರ್ಬೇಕು ತೋರು ಅಂತನ್ರಿ ಮಂಟೂರು PS ಸಾಹೇಬ್ರಿ. ಮಾನ್ಯ ಮುಂದೆ ನಿಂತು ನಾಡಗೌಡರು ಕರ್ಕೊಂಬಂದು ಮುಂದೆ ನಿಂತು ಟಿಪ್ಪರ್ಗಳು ನೋಡಿಲ್ಲ ನಾನು ವಿಡಿಯೋದಾಗ. ಆ ನಮನಿ ಟಿಪ್ಪರ್ಗಳು ತಂದು ನಮ್ಮ ಹೆಣ್ಮಕ್ಳು ಅಂತಾರಂತ್ರಿ, ನಿಂದರಿ ನಿಂದೇನೈತಪ್ಪ ಅಂದ್ರತ್ರಿ. ನಿಂದ್ರಿ ನಮ್ಮ ಸಣ್ಣ ಹೊಂಟ ತಾಳಿಕೊಟ್ಟೆಗದಾರ ಬರ್ತಾರೆ ನಿಂದ್ರಂದ್ರೆ ಸರಿ ಸಂದ ಮೊಬೈಲ್ ಕಸ್ ತೆಗೆದು ಅವ ಸುರೇಶ್ ಮಂಟೂರ್ ಅಂತ ಒಬ್ಬ ಯಾರು ಹುಲ್ಲಂಕಿ ಹವಾಲ್ದಾರ್ ರೀ, ಒಬ್ಬರು ಆಟೋಡ್ ಅಂತ, ಇಷ್ಟು ಮಂದಿ ದೌರ್ಜನ್ಯ ಮಾಡಿ ಟಿಪ್ಪರ್ಗಳು ಸುರೇಶ್ ಸರ್. ಆ ಟಿಪ್ಪರ್ಗಳು ನೋಡ್ರಿ ನೀವು, ಕಲ್ಲು ಎಲ್ಲಿಂದ ತಂದಾರ ನೋಡ್ರಿ ಸರ್. ಅವು ಕಲ್ಲುಗಳು ಇಷ್ಟು ದೌರ್ಜನ್ಯ ಸರ್. ಅಂದ್ರೆ ಆ ಕಲ್ಲುಗಳು ತಂದು ನಿಮ್ಮ ಮನೆ ಎಲ್ಲಿಂದ ಗುಡ್ಡದನು ಕಲ್ಲು ತಂದಾರ. ಆ ಗುಡ್ಡದನ್ನು ಎತ್ತಾಕು ಬರಂಗಿಲ್ಲ, ಈ ಕಡೆ ಉಳ್ಸಾಕ್ ಬರಂಗ. ಅವು ಕಲ್ಲುಗಳು ನೋಡ್ರಿ ಸರ್ ಎಂಥವು. ಯಾವ ಊರಾಗಾರ ಈ ಟೈಪ್ ದೌರ್ಜನ್ಯ ಮಾಡ್ತಾರನ್ರಿ? ಇಡೀ ಕರ್ನಾಟಕದ ನೋಡ್ರಿ ಈ ನಮನಿ ದೌರ್ಜನ್ಯ ಮಾಡ್ತಾರನ್ರಿ ರಾಜಕೀಯ. ಇದು ಕಲ್ಲುಗಳು ನೋಡ್ತಾ ಇದೆ ಮತ್ತು ಮನೆ ಎದುರುಗಡೆನೆ ತಂದು ಕಲ್ಲುಗಳನ್ನು ಒಟ್ಟಿರ್ತಕ್ಕಂಥದ್ದು. ಅಂಗನವಾಡಿನ ಇದು ಅಂಗನವಾಡಿ. ಇದು ಅಂಗನವಾಡಿ. ಓಕೆ, ಆದ್ರೆ ಇದು ಅಂಗನವಾಡಿಗೆ ಇಲ್ಲಿ ಮಕ್ಕಳಿಗೆ ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗದೇ ಇರುವಂತ ವ್ಯವಸ್ಥೆಯನ್ನ ಪೊಲೀಸರ ಸಮ್ಮುಖದಲ್ಲಿ ಆಗಿದೆ. ಯಾಕಂದ್ರೆ ಪೊಲೀಸರೇ ಸರ್, ಪೊಲೀಸರೇ PSI ಸುರೇಶ್ ಮಂಟ್ರು ಅಂತೇಳಿ ಇಬ್ಬರು PC ಲೇಡೀಸ್ PC ಬಂದೆ ಮುಂದೆ ನಿಂತ ಟಿಪ್ಪರ್ ತಮ್ಮ ಸುರ್ಯಾರ. ಮತ್ತು ಅವ್ರು ರಾಜಕೀಯ ಐತಿ ಮತ್ತು ಈ ನಮೂನಿ ಮಾಡತ್ತಾರ ಅಂತೇಳಿ ನಮಗೇನೋ ಆತ್ಸಪ ಸಿಗಲಿಲ್ಲ ಸರ್. ನಾವು ಅವತ್ತು ಹೋದ್ರೆ ಏನಾಗ್ತೈತೆ ಏನಿಲ್ಲ ರೀ. ನೀವು ಇರ್ಲಿಲ್ಲ, ನಾವು ಇವು ಮನ್ಯಾಗಿದ್ದು ಭಯಂಕರ ಮಂದಿ ಸರ್. ಊರನ್ನ ಒಂದು 10-20 ಅವತ್ತು ನೀವು ಕೂಡ ಇದ್ರ. ಏನಾಯ್ತು ಅವತ್ತು PSI ಸರ್ ತಂದು ಸುರೇಶರ ಕಲ್ರಿ. PSI ನಾನು ಯಾರು ನಾ ಕೇಳಿದ್ರಿ, ಡಂಪರ್ ತೊಗೊಂಬಂದ್ರಿ, ಎರಡು ಟಿಪ್ಪರ್ ತೊಗೊಂಬಂದ್ರಿ, ಸುರಿಸ್ಬೇಡ್ರಿ, ನಮ್ಮ ಸಣ್ಣವ್ ಬರಾಕತ್ತಾರ, ಕಾಗದ ಪತ್ರ ತೊಗೊಂಬರ. ಇಲ್ಲ ನಿಮ್ದು ಎಲ್ಲೇದೋ ತರ್ಲಾಕತ್ತಾರ ಅಂತ ಹೇಳಿದ್ರು ನಿಂದ್ರಲಿಲ್ರಿ ಅವ್ರು. ನಿಮ್ಮ ಬೆಲ್ಲಕ್ಕೆ ಏನೈತೆ ಕೇಳಿದ್ರೆ ನಮ್ಮ ಬಲ್ಲಿ ಕೊಟ್ಟು ಹೋಗ್ಯಾರ, ಸ್ಟೇಷನ್ದಾಗ ಅದಾವ ಪೇಪರ್ ಅಂತ ಹೇಳಕ್ಯಾರ ಸುರಿಸಿದ್ರಿ ಸರ್ ಕಲ್. ನಮ್ಗೆ ಆ ಕಡೆ ಎಳೆದಾಡಿ ಸರಿಯ ಮಂಗೆ ನಿಂದೇನದಿಲ್ಲ ಅಂತ ಸರಿಸಿ ಸಿಬ್ಬಂದಿಗಳೇ ಎಳೆದಾಡಿ ಸುರಿ ಬಿಟ್ರಿ ಸರ್ ಕಲ್. ನಿಮ್ದು ಜೊತೆ ನಮ್ಮ ಜೊತೆನೂ ಅವ್ರು PSI ಸರ್ ಮುಂದೆ ನಿಂತಿದ್ದೀರಿ. ನೀವು ಯಾಕೆ ಬಂದು ಇಲ್ಲಿ ನಿಂತೀರಿ ಮುಂದೆ? ನಾನೇ ಸುರಿಸ್ತೀನಿ. ಯಾರು ಹೇಳ್ಯಾರ? ನಾಡಗೌಡ್ರು ಹೇಳ್ರಿ. ಸರಿ ಸುರಿಸ್ತೀನಿ ನೋಡೋಣ. ಸುರಿಸ್ಬೇಡ್ರಿ ಸರ್, ಬರಾಕತ್ತಾರ, ಡಾಕ್ಯುಮೆಂಟ್ಸ್ ತರಾಕತ್ತಾರ ಅಂತೀವಿ. ಡಾಕ್ಯುಮೆಂಟ್ಸ್ ತಂತೀನಿ, ನಾನೇ ಮುಂದೆ ನಿಂತು ತೆಗಿಸ್ತೀನಿ, ಈಗ ಸುರಿಸ್ತೀನಿ ನೋಡಿ, ನಾನು ಏನು ಮಾಡ್ತೀನಿ ಅಂತ ನಮ್ಮನ್ನ ಎಳೆದಾಡಿ ಟಿಪ್ಪರ್ ತಂದು ಸುರಿ ಹೋಗ್ಬಿಟ್ರಿ. ನಮ್ಗೆ ಈಗ ಮನೆಗೆ ಹೋಗೋದಕ್ಕೆ, ಜಮೀನಿಗೆ ಹೋಗೋದಕ್ಕೆ ದಾರಿ ಬೇಕಿಲ್ರಿ ನಮ್ಗೆ. ಅದಕ್ಕೆ ನಾವು ದಾರಿ ಬೇಕ್ರಿ, ನಿಂದ್ರಿ, ಡಾಕ್ಯುಮೆಂಟ್ಸ್ ತರ್ತಾರಂತ ಕೈ ಮುಗಿದ್ರು ನಮ್ದು ಎಳೆದಾಡಿ ಹೆಣ್ಮಗಳು PC ಬಂದು ನಮ್ಮ ಮೊಬೈಲ್ ಕಸ್ಕೊಂಡು ಆ ಕಡೆ ಈ ಕಡೆ ಜಗ್ಗೆ ಟಿಪ್ಪರ್ ತಂದು ಸುರಿಸ್ಬಿಟ್ರಿ. ನಾವು ಅಲ್ಲೇ ನಿಂತಿದ್ವಿ ಅಂದ್ರೆ ನಮ್ಮ ಜೀವನ ಓದ್ತಿದ್ವಿಲ್ರಿ. ಮತ್ತು ರಕ್ಷಣೆ ಕೊಡಾರೆ ಮುಂದೆ ನಿಂತು ನಮ್ನಿ ಮಾಡಿದ, ನಾವೆಲ್ಲಿ ಹೋಗ್ಬೇಕ್ರಿ? ಇದು ಬಹಳ ಉತ್ತಮವಾದಂಥ ಪ್ರಶ್ನೆ ಆ ಅಮ್ಮ ಹಾಕ್ತಾ ಇದ್ದಾರೆ. ಅಂದರೆ
ರಕ್ಷಣೆ ಕೊಡುವವರೇ ಈ ರೀತಿ ನಿಂತು ದಬ್ಬಾಳಿಕೆ ಮಾಡಿದ್ರೆ ಹೇಗೆ? ಇಂಥ ಹಲವಾರು ವಿಚಾರಗಳನ್ನು ಇಲ್ಲಿ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಆಗುತ್ತೆ. ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಏನು ಬಂದು ನ್ಯಾಯಕ್ಕಾಗಿ ಬಂದವರಿಗೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಕೂಡ ಇವರ ಆರೋಪ ಆಗಿದೆ. SP ಅವ್ರ ಹತ್ರ ಹೋಗಿದ್ರ? ಏನಂದ್ರು? SP ಕಡೆ ಹೋಗಿದ್ದೀವಿ ಸರ್ ಮೊನ್ನೆ. ಹಿಂಗೆ ಕಲ್ ಸುರಿದ ನಂತರ ಹೋದ ಸಲಗೆ ಮಂಟೂರು PSI ಫೋನ್ ಮಾಡಿದ್ದಾರೆ. ಅದು ಕಲ್ ತೆಗಿಸ್ಕೊಂಡು ಫೋಟೋ ಹಾಕಂತ ಹೇಳಿದ್ರಿ ಸರ್. ಸುರುವಂಗಲ್ ಅವರು ನೋಡ್ರಿ ಸರ್ ಅಂತ ಸುರಿಲಿಕ್ಕೆ ಮುಂಜಾನೆ ಬಾ ಅಂದ್ರೆ ಅವ್ರು ತೆಗಿಲಿಕ್ಕೆ ಬಾ ಅಂತ ಹೇಳಿದ್ರಿ. ಮುಂಜಾನೆ ಹೋದೆವು ಸರ್ ಎಲ್ಲರೂ ಕೂಡಿ. ಹೋಗಿಂದ ಹೊತ್ತಿದ್ರೆ ಇಲ್ಲ ನಾ DSP ಕಳಿಸ್ತೀನಿ ನಾನು ನಾಳೆ ಅಂತ. DSP ಬಂದು ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋದನ್ರಿ. ಇಲ್ಲ ನಾಳೆಗೆ ಇಂಡಿಗೆ ಬರ್ರಿ DSP ಅಂದ್ರಿ. ಸಾಹೇಬ್ರ ಮತ್ತು ನಿನ್ನೆ ನೋಡ್ಕೊಂಡು ಹೋದ್ರಿ, ಮತ್ತು ಏನು ನ್ಯಾಯನೇ ಹೇಳಿಲ್ಲ, ಮತ್ತು ಇಂಡಿಗೆ ಬಾ ಅಂದ್ರಿ. ಮತ್ತು ಹೆಂಗೆ ಅಡ್ಡಾಡ್ರು DSP ಯಾರು? ಇಂಡಿ DSP ಸರ್, ನಮ್ಮ ಹೆಸರು ಗೊತ್ತಿಲ್ಲ ರೀ. ಇಂಡಿ DSP ಬರ್ತಾನೆ ರೀ. ಅವಾಗ ಸರ್ ಮತ್ತು ಹೆಂಗೆ ರೀ ಬಂದ್ರಿ ಹೋದ್ರಿ, ಮತ್ತು ಹೆಂಗೆ ಅವಕಾಶ ಬರಲಿಲ್ಲ, ಅಲ್ಲೇ ಯಾರು ಸುರು ಅವ್ರ ಮ್ಯಾಗ ಕಂಪ್ಲೀಟ್ ಮಾಡಂತಾರೆ ಸರ್. ಸರ್ ನಿಮ್ಮ ಡಿಪಾರ್ಟ್ಮೆಂಟೇ ಬಂದು ಸುರು ಐತಿ, ನಾವು ಯಾರ ಮ್ಯಾಗ ಕಂಪ್ಲೀಟ್ ಮಾಡ್ಬೇಕಂತ ನಾವಂದ್ರೆ ಫೋನ್ ಕಟ್ ಮಾಡ್ತಾರೆ. ಇದು ಈ ರೀತಿ ಪರಿಸ್ಥಿತಿ ಆದಾಗ ನ್ಯಾಯ ಕೊಡುವವರೇ, ರಕ್ಷಣೆಗೆ ನಿಲ್ಲುವವರೇ ಭಕ್ಷಣೆಗೆ ಮುಂದಾದರೆ ಹೆಂಗೆ ಅನ್ನುವಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಮತ್ತು ನಾಡಗೌಡರು ಇದರ ಮೇಲೆ ಏನು ವಿಶೇಷವಾಗಿ ಏನು ದ್ವೇಷ ರಾಜಕಾರಣ ಬದಿಗಿಟ್ಟು ಇವರಿಗೆ ನ್ಯಾಯ ಕೊಡಿಸಿ ಅವರಿಗೆ ಅನ್ಯಾಯ ಆಗದೇ ಇರೋ ಹಾಗೆ ನೋಡ್ಕೋತಾರ? ಇಂಥ ಹಲವಾರು ಪ್ರಶ್ನೆಗಳು ಉದ್ಭವವಾಗುತ್ತೆ. ಕಾದು ನೋಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.